ಆಯಸ್ ಮುಗಿದೋಗ್ಬಿಡ್ತದೆ ಅಂತ ಹೇಳಿದ್ರು ಪಾಪ ನಮ್ಮ ಸ್ನೇಹಿತರು. ಮಂಜುನಾಥ್ ಅವರು ಡಾಕ್ಟರ್ ಕೆಲಸ ಮಾಡಿರೋದು ಅಷ್ಟೇ ಅಲ್ಲ, ಅವ್ರಿಗೂ ರಾಜಕೀಯ ಅವರ ರಕ್ತದಲ್ಲಿ ಹರಿತಾ ಇದೆ, ಅವರಲ್ಲೂ ರಾಜಕೀಯದ ರಕ್ತ ಹರಿತಾ ಇದೆ. ಆದರೆ ನಾವು ನಿನ್ನೆ ದಿನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ. ಯಾವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅಭ್ಯರ್ಥಿ, ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನ ನಿನ್ನೆನೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂರಿಸ್ಕೊಂಡು ಏನೇನು ರಾಜಕೀಯ ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಬಹಳ ದಿವಸ ಇಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಈಗಲೂ ಮುಂದುವರಿಸಿದ್ರೆ ಅಧಿಕಾರಿಗಳು ಬೆಲೆ ತೆರಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಜಿಲ್ಲಾಧಿಕಾರಿ ಏನು ಬಂದಿದ್ದೀರಿ, ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ, ಎಚ್ಚರಿಕೆಯಿಂದ ಇರಿ. ನಿನ್ನೆ ಯಾವ್ಯಾವ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಸೋತಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಜೊತೆನಲ್ಲಿ ಏನೇ ನಡೆಸ್ಕೊಂಡು ಕೂತಿದ್ದೀರಿ ಬಾಗಿಲಾಕೊಂಡು? ಬಗರ್ಹುಕುಂ ಅಧ್ಯಕ್ಷರಾಗಿ ಜನತೆಗೆ ಸೈಟ್ ಕೊಡಿಸ್ತೀವಿ ಅಂತ ಅವರ ಹೆಸರಿನಲ್ಲಿ ಲೂಟಿ ಹೊಡೆಯಕ್ಕೆ ಬಗರ್ಹುಕುಂ ಅಧ್ಯಕ್ಷರು ನಾನು ಕಾಣದೇ ಇರೋದ. ಆದ್ರಿಂದ ಇವೆಲ್ಲ ನೋಡ್ತಾ ಇದ್ದೀನಿ. ಎಲ್ಲಿದ್ರು ನಮಗೆ ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೆಲವರು ಇದ್ದಾರೆ, ಒಳ್ಳೆ ವ್ಯಕ್ತಿಗಳು, ದಲಿತರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಅಲ್ಲಿ ಕಲಬುರಗಿನಲ್ಲಿ ಟಿವಿ ನೋಡಿ ಆ ಹೆಣ್ಣು ಮಗಳು ಬಹುಶಃ 27-28 ವರ್ಷ ಇರಬಹುದು, ಗರ್ಭಿಣಿ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರಾಕಿ ಯಾವೊಂದು ನೋವಿನಲ್ಲಿದ್ದಾಳೆ. ನಿಮ್ಗೆ ಏನಾದ್ರೂ ಕನಿಕರ ಇದೆಯಾ, ಮನುಷ್ಯತ್ವ ಇದೆಯಾ? ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆ ಕುಟುಂಬ ಇವತ್ತು ಒಬ್ಬ ಕೂಲಿ ಕಾರ್ಮಿಕನ ಮಗ, ಇವತ್ತೇನು ಒಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥವನ್ನ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟು 20 ಲಕ್ಷ ರೂಪಾಯಿಗಳ ಲಂಚವನ್ನೂ ಪಡೆದು ಮತ್ತೆ ಪೋಸ್ಟಿಂಗ್ ಕೊಡದೆ ಆ ವ್ಯಕ್ತಿಯ ಮರಣಕ್ಕೆ ಕಾರಣರಾಗಿರ್ತಕ್ಕಂಥ ಪರಮೇಶ್ವರ್, ಇವತ್ತು ಯಾವ ದಲಿತರನ್ನ ಇವತ್ತು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ನಿಮ್ ಯೋಗ್ಯತೆಗೆ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇದ್ದವರು ಈ ರಾಜ್ಯದ ಜನತೆಯ ಯಾವ ರಕ್ಷಣೆಯನ್ನ ನಿಮ್ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಪಾದಯಾತ್ರೆಯನ್ನ ಮುಂದಿನ 8 ದಿನಗಳ ಕಾಲ ಮೈಸೂರು ನಗರಕ್ಕೆ ಹೋಗಬೇಕಾಗಿದೆ. ಪಾಪ ಜನಾಂದೋಲನದ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ ನಾಯಕರೇನು ಹೊರಟಿದ್ದೀರಿ, ನಮಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿ ಮುಂದೆ ಏನು ಹೋಗ್ತಾ ಇದ್ದೀರಿ. ನಿಮ್ಮ ಪಾದಯಾತ್ರೆ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ನನ್ನ ಕಾರ್ಯಕರ್ತರಿಗೆ ಗೌರವಪೂರ್ವಕವಂತ ವಂದನೆಗಳು. ಆಯಸ್ ಮುಗಿದೋಗ್ಬಿಡ್ತದೆ ಅಂತ ಹೇಳಿದ್ರು ಪಾಪ ನಮ್ಮ ಸ್ನೇಹಿತರು. ಮಂಜುನಾಥ್ ಅವರು ಡಾಕ್ಟರ್ ಕೆಲಸ ಮಾಡಿರೋದು ಅಷ್ಟೇ ಅಲ್ಲ, ಅವ್ರಿಗೂ ರಾಜಕೀಯ ಅವರ ರಕ್ತದಲ್ಲಿ ಹರಿತಾ ಇದೆ, ಅವರಲ್ಲೂ ರಾಜಕೀಯದ ರಕ್ತ ಹರಿತಾ ಇದೆ. ಆದರೆ ನಾವು ನಿನ್ನೆ ದಿನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೇನೆ. ಯಾವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅಭ್ಯರ್ಥಿ, ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನ ನಿನ್ನೆನೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂರಿಸ್ಕೊಂಡು ಏನೇನು ರಾಜಕೀಯ ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಬಹಳ ದಿವಸ ಇಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಈಗಲೂ ಮುಂದುವರಿಸಿದ್ರೆ ಅಧಿಕಾರಿಗಳು ಬೆಲೆ ತೆರಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಜಿಲ್ಲಾಧಿಕಾರಿ ಏನು ಬಂದಿದ್ದೀರಿ, ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ, ಎಚ್ಚರಿಕೆಯಿಂದ ಇರಿ. ನಿನ್ನೆ ಯಾವ್ಯಾವ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಸೋತಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಜೊತೆನಲ್ಲಿ ಏನೇ ನಡೆಸ್ಕೊಂಡು ಕೂತಿದ್ದೀರಿ ಬಾಗಿಲಾಕೊಂಡು? ಬಗರ್ಹುಕುಂ ಅಧ್ಯಕ್ಷರಾಗಿ ಜನತೆಗೆ ಸೈಟ್ ಕೊಡಿಸ್ತೀವಿ ಅಂತ ಅವರ ಹೆಸರಿನಲ್ಲಿ ಲೂಟಿ ಹೊಡೆಯಕ್ಕೆ ಬಗರ್ಹುಕುಂ ಅಧ್ಯಕ್ಷರು ನಾನು ಕಾಣದೇ ಇರೋದ. ಆದ್ರಿಂದ ಇವೆಲ್ಲ ನೋಡ್ತಾ ಇದ್ದೀನಿ. ಎಲ್ಲಿದ್ರು ನಮಗೆ ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೆಲವರು ಇದ್ದಾರೆ, ಒಳ್ಳೆ ವ್ಯಕ್ತಿಗಳು, ದಲಿತರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಅಲ್ಲಿ ಕಲಬುರಗಿನಲ್ಲಿ ಟಿವಿ ನೋಡಿ ಆ ಹೆಣ್ಣು ಮಗಳು ಬಹುಶಃ 27-28 ವರ್ಷ ಇರಬಹುದು, ಗರ್ಭಿಣಿ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರಾಕಿ ಯಾವೊಂದು ನೋವಿನಲ್ಲಿದ್ದಾಳೆ. ನಿಮ್ಗೆ ಏನಾದ್ರೂ ಕನಿಕರ ಇದೆಯಾ, ಮನುಷ್ಯತ್ವ ಇದೆಯಾ? ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆ ಕುಟುಂಬ ಇವತ್ತು ಒಬ್ಬ ಕೂಲಿ ಕಾರ್ಮಿಕನ ಮಗ, ಇವತ್ತೇನು ಒಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥವನ್ನ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟು 20 ಲಕ್ಷ ರೂಪಾಯಿಗಳ ಲಂಚವನ್ನೂ ಪಡೆದು ಮತ್ತೆ ಪೋಸ್ಟಿಂಗ್ ಕೊಡದೆ ಆ ವ್ಯಕ್ತಿಯ ಮರಣಕ್ಕೆ ಕಾರಣರಾಗಿರ್ತಕ್ಕಂಥ ಪರಮೇಶ್ವರ್, ಇವತ್ತು ಯಾವ ದಲಿತರನ್ನ ಇವತ್ತು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ನಿಮ್ ಯೋಗ್ಯತೆಗೆ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇದ್ದವರು ಈ ರಾಜ್ಯದ ಜನತೆಯ ಯಾವ ರಕ್ಷಣೆಯನ್ನ ನಿಮ್ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಪಾದಯಾತ್ರೆಯನ್ನ ಮುಂದಿನ 8 ದಿನಗಳ ಕಾಲ
ಮೈಸೂರು ನಗರಕ್ಕೆ ಏನು ಹೋಗಬೇಕಾಗಿದೆ. ಪಾಪ ಜನಾಂದೋಲನದ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ ನಾಯಕರೇನು ಹೊರಟಿದ್ದೀರಿ, ನಮಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿ ಮುಂದೆ ಏನು ಹೋಗ್ತಾ ಇದ್ದೀರಿ. ನಿಮ್ಮ ಪಾದಯಾತ್ರೆ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ನನ್ನ ಕಾರ್ಯಕರ್ತರಿಗೆ ಗೌರವಪೂರ್ವಕವಂತ ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.